ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತಮ್ಮನೇಲಲ್ಲಿ ನಾವೇನು ಹಾಕಿದ್ದೀವಿ ಅಂತಂದರೆ, ಈ ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ. ಯಾಕೆ ಅಂತಂದರೆ, ಅನೇಕರು ಕಮೆಂಟ್ ಮಾಡಿ ಮತ್ತು ಅನೇಕ ಗೊಂದಲಮಯವಾದ ಮನಸ್ಸಿನಿಂದ ಪ್ರಶ್ನಿಸಿದ್ದಾರೆ ಕೂಡ. ಅದು ಸ್ವಾಭಾವಿಕ ಕೂಡ ಹೌದು. ವಿಶೇಷವಾಗಿ ಒಂದೇ ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದವರು ಕೋಟಿ ಕೋಟಿ ಜನರು ಇರ್ತಾರೆ. ಹೀಗೆ ಅನೇಕ ಒಂದೊಂದು ನಕ್ಷತ್ರದವರು ಅನೇಕ ಜನರಿರುವುದರಿಂದ, ಅನೇಕ ವಯಸ್ಸಿನ ಜನರು ಇರುವುದರಿಂದಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹಾಕಿದ್ವಿ ಕೂಡ. ಈ ಒಂದು ರೀತಿಯ ಫಲಗಳನ್ನು ಹೇಳುವ ಅಗತ್ಯ ಇದೆಯೇ ಅಂತ ಕೇಳಿದ್ರೆ, ಇದರೊಂದು ಸ್ಪಷ್ಟತೆಯನ್ನು ಕೊಟ್ಟು ಮುಂದುವರಿತೇನೆ ಮಿತ್ರರೇ. ಇಲ್ಲಿ ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ಗ್ರಹ ಸ್ಥಿತಿಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅದರಿಂದ ಯಾವ ಯೋಗಗಳು ಸೃಷ್ಟಿಯಾಗಬಲ್ಲವು, ಅದನ್ನು ಪಡೆಯುವ ಯೋಗ್ಯತೆ ಯಾರ್ಯಾರಿಗಿದೆ ಅವರವರು ಅದನ್ನು ಪಡಿತಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದರಿಂದಾಗಿ ನಿಮ್ಮ ಅರ್ಹತೆ ನಿಮಗೆ ಗೊತ್ತಿರ್ತದೆ, ಬಿಟ್ಟರೆ ನಮಗೆ ಗೊತ್ತಿರೋದಿಲ್ಲ. ದೇವರು ಮತ್ತು ನಿಮ್ಮ ಮಧ್ಯದ ಒಂದು ಕನೆಕ್ಷನ್ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರೋದೇ ಇಲ್ಲ. ಆದ್ದರಿಂದಾಗಿ ಪೂರ್ವ ಜನ್ಮದ ಪಾಪಾಂಶ ಎಷ್ಟಿದೆ, ಪುಣ್ಯಾಂಶ ಎಷ್ಟಿದೆ ನಿಮಗೆ, ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನೀವು ಅವಲಂಬಿಸಿ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ದೋಷಾದಿಗಳ ಪ್ರಮಾಣ ಎಷ್ಟಿದೆ, ಪುಣ್ಯಾಂಶದ ಪ್ರಮಾಣ ಎಷ್ಟಿದೆ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳುವಾಗ ಒಂದೇ ರೀತಿಯಾಗಿ ಫಲ ಯಾಕೆ ಸಿಗುವುದಿಲ್ಲ ಅಂತಂದರೆ, ಇದು ಅನೇಕ ಕಾರಣಗಳು. ಯಾವ ರೀತಿಯಾದ ಪ್ರತಿ ವ್ಯಕ್ತಿಯ ಕಾಲ, ಅವರ ಸಮಯ, ಅವರ ಸಂಸ್ಕಾರ, ಅವರ ಪ್ರಾದೇಶಿಕತೆ ಮತ್ತು ಅವರ ಅರ್ಹತೆಗಳು ಅಂದರೆ ಅವರ ವ್ಯಕ್ತಿತ್ವ. ಹಾಗಾಗಿ ಈ ವ್ಯಕ್ತಿತ್ವದಲ್ಲೇ ಬಿಂಬಿಸ್ತಕ್ಕಂಥದ್ದು ಪಾಪ ಫಲ ಪುಣ್ಯ ಫಲಗಳಾಗಿದ್ದರಿಂದ ಅದನ್ನು ಗ್ರಹಸ್ಥಿತಿಯಿಂದ ಸೂಚಿತವಾಗುವಂಥದ್ದು. ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಅವರ ಗುಣಾದಿಗಳು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಕೋಟಿ ಜನರಿದ್ದರೆ ಕೋಟಿ ರೀತಿಯ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಫಲವೂ ಕೂಡ. ಅರ್ಥಾತ್ ಭೌಗೋಳಿಕವಾಗಿರ್ತಕ್ಕಂತಹ ಈ ಒಂದು ಗ್ರಹಸ್ಥಿತಿಗಳು ಎಷ್ಟೊಂದು ಯೋಗವನ್ನು ಸೂಚಿಸ್ತಾ ಇದೆ, ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಸೂಚಿಸ್ತಾ ಇದೆ. ಹಾಗೆಯೇ ದೇಹದ ಆರೋಗ್ಯದ ಜೊತೆಗೆ ನಿಮ್ಮ ದೇಹದ ಆ ಒಂದು ಪ್ರಕೃತಿಯನ್ನು ಅನುಸರಿಸಿ ರೋಗಗಳು ಹೇಗೆ ಬರ್ತವೆಯೋ ಅದೇ ರೀತಿಯಾಗಿ ದೋಷಗಳನ್ನು ಅನುಸರಿಸಿ ಕೆಟ್ಟ ಸಮಯ ಬರ್ತದೆ. ನಿಮ್ಮ ದೇಹದ ಆರೋಗ್ಯ, ಆಹಾರ ಪದ್ಧತಿಯ ಮೇಲೆ ಅತ್ಯುತ್ತಮವಾದ ಆರೋಗ್ಯ ಮತ್ತು ಸಂತೋಷ ಹೇಗೆ ಲಭ್ಯವೋ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವ, ಗುರುತತ್ವಾದಿಗಳ ಜಾಗೃತಿಯಿಂದ, ಆ ಬುಧ ತತ್ವಾದಿಗಳ ಜಾಗೃತಿಯಿಂದ ನಿಮ್ಮ ಉತ್ತಮ ಯೋಗ ಭಾಗ್ಯಗಳು ತೆರೆದುಕೊಳ್ತವೆ. ಅದಕ್ಕೆ ಛಾಯೆಯ ರೂಪದಲ್ಲಿರುವುದೇ ರಾಹುಕೇತು ದೋಷ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಆದ್ದರಿಂದಾಗಿ ಈ ರಾಹುಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇವೆ, ಇನ್ನು ಮುಂದೂ ಕೂಡ ಹೇಳ್ತೇವೆ. ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇಷ್ಟೊಂದು ಯೋಗ ಇದ್ದರೂ ಯಾಕೆ ನಿಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ ನೀವು ವೈಯಕ್ತಿಕ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅನೇಕರು ಹೇಳ್ತಾರೆ, ಎಷ್ಟು ವರ್ಷ ಆದರೂ ನಮಗೆ ಒಳ್ಳೆಯ ಫಲ ಬಂದೇ ಇಲ್ಲ. ಖಂಡಿತವಾಗಿ ಬರದೇ ಇರಬಹುದು. ಅನೇಕರು ಹೇಳ್ತಾರೆ, ನಮಗೆ ಯಾವತ್ತೂ ಕೆಟ್ಟದ್ದೇ ಆಗಿಲ್ಲ. ಇನ್ನೊಬ್ರು ಹೇಳ್ತಾರೆ, ಎಲ್ಲ ಮಿಶ್ರಣವಾದ ಜೀವನ. ಖಂಡಿತವಾಗಿಯೂ ಇದೇ ರೀತಿ ಇರುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಯೋಗ ಬಂದಿದ್ದನ್ನು ಬಳಸ್ಕೊಳ್ಳಿ ಅಂತ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಅಂತಹ ಎಲ್ಲ ಯೋಗಗಳು ನಿಮಗೆ ಲಭ್ಯವಾಗುವಂಥ ಅರ್ಹತೆಯನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಹೇಗೆ ವಿದ್ಯಾರ್ಹತೆಯನ್ನು ಅವಲಂಬಿಸಿ ಯಾವ ಉದ್ಯೋಗ ಭಾಗ್ಯ ಸಿಗ್ತದೆಯೋ, ದೇಹದ ಒಂದು ಆರೋಗ್ಯ ಇತ್ಯಾದಿಗಳನ್ನು ಅವಲಂಬಿಸಿ ರೋಗ ಅಥವಾ ಭೋಗಾದಿಗಳ ವ್ಯವಸ್ಥೆಗಳು ಉಂಟಾಗ್ತದೆಯೋ, ತುಂಬ ಜ್ವರ ಬಂದಿದೆ, ಏನನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೋಷಯುಕ್ತವಾದಂತಹ ದೇಹ ಎಲ್ಲ ಅರ್ಹತೆಯನ್ನು ಕಳ್ಕೊಳ್ತದೆಯೋ ಅದೇ ರೀತಿಯಾಗಿ ದೋಷಯುಕ್ತವಾದ ವ್ಯಕ್ತಿತ್ವ ಉತ್ತಮ ಯೋಗದ ಅರ್ಹತೆಯನ್ನು ಕಳ್ಕೊಳ್ತದೆ, ಪಡೆಯುವ ಅರ್ಹತೆಯನ್ನು ಸ್ವಾಭಾವಿಕವಾಗಿ ಕಳ್ಕೊಳ್ತದೆ. ನಮಗೆ ಉತ್ತಮವಾಗಿದ್ದು ಬೇರೆಯವರಿಗೆ ಉತ್ತಮವಾಗಿರಬೇಕು ಅನ್ನೋದು ಯಾವುದೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನಿತ್ಯ ಸತ್ಯದ ಕಡೆಗೆ ನಾವು ಗಮನಿಸಬೇಕಾಗತ್ತೆ. ನಮಗೆ ಬೇಕಾಗಿದ್ದು ಸಂತೋಷ, ನೆಮ್ಮದಿ ಅಂತ ಆದರೆ ಆ ನಿಟ್ಟಿನಲ್ಲಿ ನಮ್ಮ ನಿತ್ಯದ ಪ್ರತಿ ಕ್ಷಣವನ್ನು ನಾವು ಕಳೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯೋಗಗಳು ಅಲ್ಲಿ ನಿಮಗೆ ತೆರೆದುಕೊಳ್ತವೆ. ಆ ಒಂದು ಛಾಯೆ ಇರುವುದನ್ನು ಹೋಗಲಾಡಿಸಲಿಕ್ಕೆ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ.
ಅದೇ ರೀತಿಯಾಗಿ ಈಗಲೂ ಕೂಡ ಹೇಳ್ತೀವಿ, ಯಾರು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಶೇಷ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ವಿಶಾಲ ಮನೋಭಾವನೆಯಿಂದ ಅನೇಕರಿಗೆ ಒಳ್ಳೆಯದಾಗುವಂತೆ ಮಾಡ್ಬೋದು. ಯಾರಿಗೆ ಮಾನಸ ಪೂಜೆ ಬಗ್ಗೆ ಕಲ್ಪನೆ ಬಂದಿಲ್ಲ ಅವರು ಖಂಡಿತವಾಗಿಯೂ ಮಾನಸ ಪೂಜೆ ಅಂತ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ಆ ಮಾನಸ ಪೂಜೆಯನ್ನು ಉಚಿತವಾಗಿ ಪಡೆಯಬಹುದು. ಅಷ್ಟೇ ಅಲ್ಲ, ಈಗಾಗಲೇ ಅನೇಕರು ಅದನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ, ನಮ್ಗೆ ಇಷ್ಟೊಂದು ಸುಲಭವಾದಂತಹ ಮಾನಸಿಕ ಸ್ಥಿತಿಗೆ ನಾವು ಬರ್ತೀವಿ. ಉದಾಹರಣೆ ಡಿಪ್ರೆಷನ್ ಇರ್ಬೋದು, ಇತ್ಯಾದಿಗಳೆಲ್ಲ ಏನಿದೆ, ಆಂಗ್ಸೈಟಿ ಇತ್ಯಾದಿಗಳು. ಈ ಮಾನಸ ಪೂಜೆಯನ್ನು ಮಾಡ್ತಾ ಹೋಗೋದ್ರಿಂದ ಅವರಿಗೆ ಅನೇಕರಿಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಅವರ ಯೋಗ ಓಪನ್ ಆಗ್ತಾಯಿದೆ. ನಾವು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಮಾಯೆಯ ಬಲೆಯಿಂದ ಹೊರಬರುವ ವ್ಯವಸ್ಥೆ ಅನೇಕರಿಗೆ ಆಗಿದೆ ಅಂತ ಈಗಾಗಲೇ ಉತ್ತಮವಾದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ, ವಿಶೇಷವಾಗಿ ಹುಣ್ಣಿಮೆ ಎಂದು ಸಂಕಲ್ಪವನ್ನು ಲೌಕಿಕ ಆಶೋತ್ತರಗಳಿಗೆ ಮಾಡುವ ಈ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಪೂಜೆಯನ್ನು ಬರೆಸಿ ಪ್ರಸಾದವನ್ನು ತಲುಪಿಸಿದಾರೋ ಅವರೆಲ್ಲ ಕೂಡ ನಮಗೆ ಧನ್ಯವಾದ ಹೇಳಿದರೆ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಯಾವುದೇ ದೃಷ್ಟಿ ದೋಷಾದಿಗಳನ್ನು ಇತ್ಯಾದಿಗಳ ದೋಷ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಯಾವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ನಡೆಯುತ್ತೆ, ಅದಕ್ಕೂ ಕೂಡ ಅನೇಕರು ಈ ಒಂದು ಪೂಜೆಗೆ ಸಂಕಲ್ಪಕ್ಕೆ ಭಾಗವಹಿಸ್ತಾ ಮತ್ತು ದೂರದವರಿಗೆ ಆ ಅಡ್ರೆಸ್ಸನ್ನು ಕಳಿಸುವ ಮೂಲಕ ಪ್ರಸಾದವನ್ನು ತಲುಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗುವ ಮೂಲಕವಾಗಿ ಇವತ್ತು ಸೂಚಿಸ್ತಕ್ಕಂತಹ ಎಲ್ಲ ವಿಶೇಷ ಭೌಗೋಳಿಕ ಗ್ರಹ ಸ್ಥಿತಿಗಳಿಂದ ಉಂಟಾಗುವ ಸಮಸ್ತ ಸುಯೋಗಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೀನರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಮೀನರಾಶಿಯ ಅಧಿಪತಿಯಾದಂತಹ ಗುರುವು ಈಗಾಗಲೇ ಉಚ್ಚ ಸ್ಥಾನದಲ್ಲಿ ಪಂಚಮದಲ್ಲಿ ವಿರಾಜಮಾನನಾಗಿದ್ದಾನೆ. ಹಾಗೆಯೇ ಈ ಒಂದು ವ್ಯಯಾಧಿಪತಿ ಮತ್ತು ಏಕಾದಶಾಧಿಪತಿಯಾದಂತಹ ಶನೇಶ್ವರನು ಗುರುವಿನ ದೃಷ್ಟಿಯುಕ್ತನಾಗಿ ರಾಶಿಯಲ್ಲಿ ಸ್ಥಿತನಾಗಿ ಸಾರ್ಧ ಸಪ್ತಮ ಶನಿಗೆ ಕಾರಣನಾಗಿದ್ದಾನೆ. ಹಾಗಾಗಿ ಇಲ್ಲಿ ಅನೇಕರಿಗೆ ಶನೇಶ್ವರನಿಂದ ಅತ್ಯುತ್ತಮವಾದ ಫಲ ಲಭ್ಯವಾಗುವಂತಹ ಮಹಾಯೋಗ ಇಲ್ಲಿ ಕಂಡು ಬರ್ತಾ ಇದೆ. ಈ ಯೋಗ ಎಷ್ಟೊಂದು ಭಿನ್ನ ಭಿನ್ನವಾಗಿ ಕಂಡು ಬರ್ತದೆ ಒಂದೊಂದು ವ್ಯಕ್ತಿಗಳಲ್ಲಿ ಅಂತಂದರೆ, ಅವರವರ ಪೂರ್ವ ಜನ್ಮದ ಕರ್ಮದ ಫಲವನ್ನು ಅನುಸರಿಸಿ ಈ ಜನ್ಮದ ಕರ್ಮಗಳನ್ನು ಅವರು ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ, ಅವರ ವ್ಯಕ್ತಿತ್ವವು ಯಾವ ರೀತಿಯಾಗಿ ಯಾವ ಗ್ರಹದ ಪ್ರಭಾವಕ್ಕೊಳಗಾಗಿದೆ, ಆ ಗ್ರಹದ ಪ್ರಭಾವವನ್ನು ಶನೇಶ್ವರ ನೀಡ್ತಾ ಬರ್ತಾನೆ. ಉದಾಹರಣೆ, ಅಳು, ಬೇಸರ, ಸಿಟ್ಟು ಇತ್ಯಾದಿಗಳು ಹೆಚ್ಚಿಗೆ ಇದ್ದವರಿಗೆ ಶನೇಶ್ವರನು ಅದೇ ಫಲವನ್ನು ನಿರಂತರವಾಗಿ ಸಾರ್ಧ ಸಪ್ತಮ ಶನಿಯಲ್ಲಿ ಕಾಟದ ರೂಪದಲ್ಲಿ ಇಂದ್ರಿಯಗಳು ಯಾವ ರೀತಿಯಾಗಿ ಸುಖವನ್ನು ಅನುಭವಿಸಬೇಕು ಅದನ್ನು ಬಿಟ್ಟು ಕಷ್ಟವನ್ನೇ ಕಣ್ಣು ಅಳ್ತಾ ಇರಬೇಕಾಗತ್ತೆ. ಈ ರೀತಿಯಾದ ಪರಿಸ್ಥಿತಿಗೆ ಈ ರಾಹುವಿನ ಪ್ರಭಾವ ಸಾರ್ಧ ಸಪ್ತಮ ಶನಿ ಕಾರಣ ಆಗೋಗುತ್ತೆ. ಅದೇ ನೀವು ಒಳ್ಳೆಯ ಸಮಯ ನಿಮಗೆ ಇದ್ದರೆ ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವಂತಹ ಚಿಂತನೆ ಮನಸ್ಸಿನಲ್ಲಿದ್ದರೆ, ಅಳು, ಬೇಸರ, ಸಿಟ್ಟು ಇತ್ಯಾದಿಗಳಿಂದ ಮುಕ್ತವಾದಂತಹ ಮನಸ್ಸಿದ್ರೆ, ಕುಜರಾಹು ಪ್ರಭಾವದಿಂದ ಮುಕ್ತರಾಗಿದ್ದರೆ, ಇದೇ ಶನೀಶ್ವರನಿಂದ ಗುರು ದೃಷ್ಟಿಯುಳ್ಳವನಾಗಿ ಪೂರ್ವ ಜನ್ಮದ 7 ಜನ್ಮದ ಪುಣ್ಯಾಂಶವನ್ನು ಸೇರಿಕೊಡುವ ಯೋಗ ಇದೆ. ಹಾಗಾಗಿ ಆ ಶನೇಶ್ವರನೇನಿದ್ದಾನೆ ಇವನು ಕರ್ಮಫಲದಾತನಾಗಿದ್ದಾಗ ಸಾರ್ಧ ಸಪ್ತಮ ಶನಿ 7ನೇ ಶನಿ ಕಾಟ ಅಂತ ಕೇಳಿದ್ದೀರಾ. ಹಾಗಾಗಿ ನಿರಂತರ ಪೀಡೆಯನ್ನು ಕೊಡ್ತಕ್ಕಂತಹ ವ್ಯವಸ್ಥೆ. ಹಾಗಾಗಿ ನಮಗೆ ಅಹಂಕಾರ ಇದ್ದರೆ ಅದನ್ನು ಮುರಿಯೋದು ಅವನ ಕೆಲಸನೇ. ಆ ನಮ್ಮ ಪೂರ್ವ ಜನ್ಮದ ಆ ಕರ್ಮದ ಎಲ್ಲ ಫಲವನ್ನು, ಕೆಟ್ಟ ಫಲವನ್ನೇ ಕೊಡ್ತಾ ನಮ್ಮ ಎಲ್ಲ ಸಮಯವನ್ನು ನಿರ್ಧಾರ ಮಾಡ್ಕೊಳ್ತಾನೆ. ಯಾವ ಸಮಯದಲ್ಲಿ ಇವರಿಗೆ ಈ ಒಂದು 7:30 ಬಂದಾಗ ಕೂಡ ಯಾವ ಸಮಯದಲ್ಲಿ ಇವರಿಗೆ ತೊಂದರೆ ಕೊಡಬೇಕು ಅಂತ. ಹಾಗಾಗಿ ಆ ಶನೇಶ್ವರನ ಒಂದು ಕರ್ಮಫಲ ದಾತೃತ್ವ ಏನಿದೆ, ನಾವು ಯಾವುದನ್ನು ಪಡೆಯೋದಕ್ಕೆ ಸಿದ್ಧವಾಗಿದೆಯೋ ಅದನ್ನು ಕೊಡ್ತಾ ಬರ್ತಾನೆ ಅವನು ನ್ಯಾಯವನ್ನು ಅತಿ ನಿಖರವಾಗಿ ಮಾಡ್ತಕ್ಕಂತಹ ಛಾಯಾಪುತ್ರ. ಹಾಗಾಗಿ ಇಲ್ಲಿಯೇ ಸಿಂಹಿಣಿಯ ಮಗ ಇಲ್ಲೇ ರಾಹು ಇದ್ದಾನೆ. ಆ ರಾಹು ಕುಂಭರಾಶಿಯಲ್ಲೇ ಕುಳಿತು ವ್ಯಯದಲ್ಲಿ ಕುಳಿತುಕೊಂಡಿದ್ದಾನೆ. ಹಾಗೆಯೇ ಶನೇಶ್ವರನು ಇಲ್ಲಿಯೇ ಇದರ ಅಧಿಪತಿಯಾಗಿ ರಾಶಿಯಲ್ಲಿದ್ದಾನೆ. ಹಾಗಾಗಿ ಇಲ್ಲಿ ಬಹಳ ಒಂದು ಮಾಯೆಯಿಂದ ಹೊರಬಂದು ಅತಿಯಾದ ಮೋಹ ಆಸೆಯನ್ನು ಉಂಟು ಮಾಡುವ ರಾಹುವಿನ ಒಂದು ಪ್ರಭಾವಕ್ಕೊಳಗಾದರೆ ಅದಕ್ಕೆಲ್ಲ ಹೊಡೆತ ಕೊಡುವ ವ್ಯವಸ್ಥೆಯನ್ನು ಶನೇಶ್ವರ ಮಾಡ್ತಾನೆ. ಹಾಗಾಗಿ ನಿಸ್ವಾರ್ಥ ನಿರಾಡಂಬರ ಇರುವ ನಿರ್ಮಲವಾದ ಮನಸ್ಥಿತಿಯನ್ನು ಶನೇಶ್ವರನು ಅತ್ಯುತ್ತಮವಾದಂತಹ ಫಲವನ್ನು ಗುರು ಮೂಲಕವಾಗಿಯೂ ಶನೇಶ್ವರನ ಮೂಲಕವಾಗಿಯೂ ನೀಡ್ತಾನೆ. ಹಾಗಾಗಿ ಈ ಪಂಚಮದಲ್ಲಿಯೇ ಇಲ್ಲಿ ರಾಶಿಯ ಅಧಿಪತಿ ಗುರು ಪಂಚಮದಲ್ಲಿಯೇ ಬಂದಿರುವುದರಿಂದಾಗಿ ಓಂ ಅಭಯಂಕರೇಂದ್ರಾಯ ನಮಃ, ಇಂದ್ರಿಯಗಳ ಸ್ಥಾನದಲ್ಲಿ ಇದ್ದಿದ್ದರಿಂದ ಅಭಯಂಕರೇಂದ್ರಾಯ ನಮಃ ಅಂತ ಹೇಳ್ತಾ ಬರುವುದರಿಂದ ಪಂಚಮದ ಅರಿಷ್ಟ ದೋಷಗಳಿದ್ದವರಿಗೆ ಕೆಲವು ಅವರ ಜ್ಞಾನ ಅವರ ಜೀವನಕ್ಕೆ ಉಪಯೋಗವಾಗದ ರೀತಿಯಲ್ಲಿ ಇದ್ಬಿಡುತ್ತೆ. ಸಂತಾನಾದಿ ದೋಷಗಳಿಗೂ ಕೂಡ ಕಾರಣ ಆಗಿಬಿಡುತ್ತೆ.
ತಂದೆ ಮಗನ ಮಧ್ಯದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿಬಿಡುತ್ತೆ. ಅವರ ಜ್ಞಾನ ಅವರಿಗೆ ಸಂಪೂರ್ಣ ಸಿಗದ ರೀತಿಯಲ್ಲಿ ಎಷ್ಟೇ ಬರೆದ್ರು ಅವ್ರು ಪಾಠ ಮಾಡಿದವ್ರು ರ್ಯಾಂಕ್ ಬಂದು ಇವರು ಸ್ವಲ್ಪ ಕಡಿಮೆ ಆಗೋದು, ನನಗೆ ಎಲ್ಲ ಬರ್ತದೆ ಅಂತ ಓವರ್ ಕಾನ್ಫಿಡೆನ್ಸ್ ಆಗೋದು, ಮತ್ತು ಮತ್ತೊಬ್ಬರಿಗೆ ಏನು ಬರೋದಿಲ್ಲ ನನ್ನ ಮುಂದೆ ಅನ್ನುವಂತಹ ಚಿಂತನೆ ಬರುವಂಥದ್ದು, ಇವೆಲ್ಲವೂ ಕೂಡ ಈ ಗುರುವಿನಿಂದ ವಿದ್ಯೆಯು ಅಹಂಕಾರವಾಗಿ ಪರಿವರ್ತನೆ ಆದರೆ ಈ ಗುರುವಿನಿಂದಲೂ ಕೂಡ ಪ್ರತಿಬಂಧಕವಾಗಿ ನಿಮ್ಮ ಜ್ಞಾನವೇ ನಿಮ್ಮ ಉನ್ನತಿಗೆ ಪ್ರತಿಬಂಧಕವಾಗಿ ನಿಮಗೆ ಯಾವುದು ಅಭಿವೃದ್ಧಿಗೆ ಯೋಗ್ಯವಾದಂತಹ ಜ್ಞಾನ ಇದೆಯೋ ಅದು ಇದ್ರೂ ಕೂಡ ಯೋಚನೆಯಲ್ಲಿ ಆ ಯೋಚನೆಯೇ ಸೃಷ್ಟಿಯಾಗದೇ ಇರುವಂಥ ರೀತಿಯಿಂದ ನಿರ್ಣಯಗಳು ತಪ್ಪಿ ಹೋಗುತ್ತೆ. ಆದ್ದರಿಂದಾಗಿ ನಿಮ್ಮ ಯೋಚನೆಗಳು ಅತ್ಯಂತ ಪ್ರಬುದ್ಧವಾದ ರೀತಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಸಂಸ್ಕಾರಯುಕ್ತವಾಗಿ ಬಂದಾಗ ಅಹಂಕಾರವಿಲ್ಲದ ಅಜ್ಞಾನವಿಲ್ಲದ ಆ ಒಂದು ನಿಮ್ಮ ಯೋಚನೆಗಳು ಮಹಾಫಲವನ್ನು ಕೊಡ್ತವೆ. ಹಾಗೆ ಗುರು ಉಚ್ಚ ಸ್ಥಾನದಲ್ಲಿ ಇರುವುದರಿಂದಾಗಿ ಅದು ಗುರುವಿನ ದೃಷ್ಟಿಯಲ್ಲಿ ಇರುವುದರಿಂದಾಗಿ ಹಣಕಾಸಿನಲ್ಲೂ ಅತ್ಯಂತ ಅಭಿವೃದ್ಧಿ ಆಗುವಂಥ ಯೋಗ ಮತ್ತು ಇಲ್ಲಿ ದೈಹಿಕವಾದ ಆರೋಗ್ಯ ಇತ್ಯಾದಿಗಳು ಎಲ್ಲ ಕಡೆ ನಿಮಗೆ ಆದರ ಸಮ್ಮಾನ ಇತ್ಯಾದಿಗಳು ಲಭ್ಯವಾಗುವಂಥ ಯೋಗ ಎಲ್ಲವೂ ಕೂಡ ಇಲ್ಲಿ ಕಂಡು ಬರುತ್ತೆ. ಆದ್ದರಿಂದಾಗಿ ಈ ಶನೈಶ್ವರನು ರಾಶಿಯಲ್ಲಿದ್ದು ರಾಶಿಯಿಂದ ದ್ವಿತೀಯದ ಅಧಿಪತಿ ಚತುರ್ಥದಲ್ಲಿ ಬಂದಿರುವುದರಿಂದಾಗಿ ಮನೆ ಕಟ್ಟುವ ಯೋಗ ಇತ್ಯಾದಿಗಳೆಲ್ಲ ಅತ್ಯಂತ ಪ್ರಬಲವಾಗಿ ಬಂದಿದೆ. ಆದರೆ ಇಲ್ಲಿ ಕಾಗದ ಪತ್ರ ವಿಚಾರ ಇರ್ಬೋದು ಎಲ್ಲವೂ ಕೂಡ ಅತ್ಯಂತ ಉತ್ತಮವಾಗಿ ಕೋರ್ಟ್ ವ್ಯಾಜ್ಯ ಇತ್ಯಾದಿಗಳಿಂದಲೂ ಕೂಡ ಬಿಡುಗಡೆ ಆಗುವ ಯೋಗ ಕೂಡ ಇಲ್ಲಿ ಕೂಡಿ ಬಂದಿದೆ. ಆದರೆ ಈ ಗುರುವೇ ಕೇತುವಿನಿಂದ ಬಾಧಿತನಾಗುವುದರಿಂದ ಕೇತು ದೋಷ ಇದ್ದಾಗ ಅನೇಕರಿಗೆ ವ್ಯಾಜ್ಯಗಳು ಹುಟ್ಟುಕೊಳ್ಳಬಹುದು. ಹಾಗಾಗಿ ಇಲ್ಲಿ ಬಹಳ ಎಚ್ಚರಿಕೆ ಬೇಕು. ಅದಕ್ಕಾಗಿ ಎಲ್ಲ ಸರಿ ಇದ್ದವರ ಜೀವನ ಮತ್ತೆ ಮಾಯೆಯ ಬಲೆಗೆ ಸಿಲುಕದಂತೆ ಆಗಬೇಕು ಅಂತ ಆದರೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ. ಅನೇಕರು ಈಗಾಗಲೇ ಮಾನಸ ಪೂಜೆಯನ್ನು ಮಾಡ್ತಾ ಅವರಿಗೆ ಉತ್ತಮವಾದಂತಹ ಜೀವನ ಆತಂಕ ಭಯ ಇದ್ದವರು ಕೂಡ ಆ ಉತ್ತಮವಾದಂತಹ ಮಾನಸಿಕ ಸ್ಥಿತಿಯನ್ನು ಹೊಂದಿ ಉತ್ತಮ ಯೋಗವನ್ನು ಪಡೀತಾ ಇದ್ದಾರೆ. ಈಗಾಗಲೇ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿ ಮಾನಸ ಪೂಜೆ ಯಾರಿಗೆ ಬಂದು ಸಿಕ್ಕಿಲ್ಲ PDF ಎಲ್ಲ ಬೇಕು ಅಂದರೆ ಮಾನಸ ಪೂಜೆ ಅಂತ ದಯವಿಟ್ಟು ವಾಟ್ಸಪ್ ಮಾಡಿ. ಈ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಬೇಡಿ. ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡುವಂಥದ್ದನ್ನು ಮಾಡಿ ಮಾನಸ ಪೂಜೆ ಅಂತ ವಾಟ್ಸಪ್ಪಿಗೆ ಹಾಕಿ. ಆಗ ನಿಮಗೆ ಅಲ್ಲಿ ಉತ್ತಮವಾದಂತಹ PDF ಜೊತೆಗೆ ನಿಮಗೆಲ್ಲ ಲಭ್ಯ ಆಗುತ್ತೆ. ಅದನ್ನು ದಯವಿಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಬನ್ನಿ. ನಿಮ್ಮ ಒಂದು ಭಕ್ತಿಯ ಒಂದು ಸಂಪೂರ್ಣ ಫಲ ಅಲ್ಲಿ ನಿಮಗೆ ಲಭ್ಯವಾಗುವುದರಿಂದಾಗಿ ನಿಮ್ಮ ಯೋಗಗಳು ತೆರೆದುಕೊಳ್ಳುವುದಕ್ಕೆ ಕೇತುವಿನ ಮಾಯೆಯಿಂದ ಸಂಪೂರ್ಣ ರಿಕ್ತವಾಗುವುದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದಾಗಿ ಆ ರೀತಿಯಾದ ಗುರುವು ಕೆಲಸ ಮಾಡಬೇಕಲ್ವಾ, ಆ ಗುರುವೇ ರಾಷ್ಟ್ರಾಧಿಪತಿ ಆಗಿರುವುದರಿಂದ ಇಲ್ಲಿ ವಿಶೇಷವಾಗಿ ಕೇತು ಮತ್ತು ಇಲ್ಲಿ ರಾಹು ಇದ್ದು ಅಲ್ಲಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆ, ಇಲ್ಲಿ ಯಾರೆಲ್ಲ ಈಗಾಗಲೇ ಮಾನಸ ಪೂಜೆ ಮಾಡ್ತಾ ಇದ್ದೀರೋ ದಯವಿಟ್ಟು ಮೀನರಾಶಿಯವರು ಕೂಡ ಈ ಹುಣ್ಣಿಮೆಯಂದು ಮತ್ತು ಈ ಅಮಾವಾಸ್ಯೆ ನೋಡಿ ಇಲ್ಲಿ 11/9 ಸೆಪ್ಟೆಂಬರ್ 11, 28 ಆಗಸ್ಟಿಗೆ ಪೌರ್ಣಿಮೆ ಇದೆ, ಶ್ರಾವಣ ಮಾಸದ್ದು. ಇದಕ್ಕೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರವನ್ನು ಪ್ರತಿ ಹುಣ್ಣಿಮೆ ಇದರಲ್ಲಿ ವಿಶ್ವಶಾಂತಿಗಾಗಿ ಸಂಕಲ್ಪಿಸ್ತಾ ಇದ್ದೇವೆ. ಅದಕ್ಕೂ ಕೂಡ ನಿಮ್ಮ ಹೆಸರಿಗೆ ಅವಕಾಶ ಕೊಟ್ಟಿದ್ದೇವೆ, ಅದನ್ನು ನೀವು ಬಳಸ್ಕೊಳ್ಳಿ. ಮತ್ತು ಈ ಅಮಾವಾಸ್ಯೆ ಮತ್ತು ಪ್ರತಿನಿತ್ಯ ಯಾರು ಈ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರವನ್ನು ಪಠನ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಓಂ ಶ್ರೀ ನಾಗಶಕ್ತಿ ವಿನಾಯಕ ಅನ್ನುವುದನ್ನು ಜಪ ಮಾಡಬಹುದು. ಮಾನಸ ಪೂಜೆಯನ್ನು ಮಾಡಿಕೊಂಡು ತಾಯಿ ತಂದೆ ನಮಸ್ಕಾರ ಮಾಡಿ ಗುರು ಪ್ರಾರ್ಥನೆಯನ್ನು ಮಾಡಿ ಮಾನಸ ಪೂಜೆಯನ್ನು ಯಥಾಕ್ರಮವಾಗಿ ಮಾಡಿಕೊಂಡು ಓಂ ಶ್ರೀ ನಾಗಶಕ್ತಿ ವಿನಾಯಕ ಎನ್ನುವಂಥ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಂಜೆ ವಿಶೇಷವಾಗಿ ಸಂಕಲ್ಪ ಮಾಡಿ ಹುಣ್ಣಿಮೆಯೆಂದು ನಿಮ್ಮ ಎಲ್ಲ ಆಶೋತ್ತರಕ್ಕೆ ಮತ್ತು ಇಲ್ಲಿ ಸಮಸ್ತ ವಿಧವಾದ ಅಧ್ಯಾತ್ಮ ಜ್ಞಾನ ಮತ್ತು ನಿಮ್ಮ ಅಭಿವೃದ್ಧಿಗೆ ಬೇಕಾದ ಜ್ಞಾನ ಮತ್ತು ಅನೇಕ ದೃಷ್ಟಿದೋಷಾದಿ ನಿವಾರಣೆ ಎಲ್ಲದಕ್ಕೂ ಕೂಡ ನೀವು ಆ ಕೇತುವಿನ ಮಾಯೆಯಿಂದ ಹೊರಬರೋದಕ್ಕಾಗಿ ಸಂಕಲ್ಪ ಮಾಡಿಕೊಂಡಾಗ ಅದನ್ನು 1,000 ಜಪ ಮಾಡಿದ್ರೆ 100ರಂತೆ ನೀರಿಗೆ ಅಭಿಮಂತ್ರಣೆ ಮಾಡಿ ಆ ನೀರನ್ನು ಕುಡಿಯುವಂಥದ್ದು. ಈಗಾಗಲೇ ಈ ಹೋಮದ ಭಸ್ಮ ಯಾರ್ಯಾರಿಗೆಲ್ಲ ತಲುಪಿದೆಯೋ ಅವರೆಲ್ಲ ಆ ಭಸ್ಮವನ್ನು ಅಭಿಮಂತ್ರಣೆ ಮಾಡಿ ಕೂಡ ಅದನ್ನು ತಲೆನೆತ್ತಿಗೆ ಹಾಕ್ಕೊಳ್ಳುವಂಥದ್ದು ಮತ್ತು ಇಟ್ಟುಕೊಳ್ಳುವಂಥದ್ದು. ನಿಮ್ಮ ದೃಷ್ಟಿದೋಷಾದಿಗಳಿಂದಲೂ ಕೂಡ ದೂರ ಆಗ್ತಾ ಆರೋಗ್ಯದ ಕಡೆಯೂ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಆದ್ದರಿಂದ ಅತ್ಯುತ್ತಮವಾದ ಯೋಗಗಳು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಿಮಗೆ ನೀವೇ ಕಾರಣರಾಗ್ತೀರಾ. ಹಾಗಾಗಿ ಅಂತಹ ಒಂದು ಮಾನಸ ಪೂಜೆ ನಿರಂತರ ಮಾಡಿ ಆ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಆ ಒಂದು ಅನುಗ್ರಹ ನಿಮ್ಮ ಮೇಲಾಗಲಿ. ಅದೇ ರೀತಿಯಾಗಿ ಇನ್ನು ಷಷ್ಠದಲ್ಲಿ ರೋಗಸ್ಥಾನದಲ್ಲಿ ರವಿ ಬುಧ ಕೇತುಗಳು ಇರುವುದರಿಂದಾಗಿ ಆಹಾರದ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಸರಿಯಾದ ಸಮಯಕ್ಕೆ ಊಟ ಬೇಕು, ಒಳ್ಳೆಯ ಆಹಾರ ಬೇಕು. ಇದನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ದಯವಿಟ್ಟು ಗಮನಿಸಿ. ತಂದೆಯನ್ನು ಶತ್ರುವಿನಂತೆ ನೋಡಬೇಡಿ. ತಂದೆಗೆ ಮನಸ್ತಾಪವಾದಲ್ಲಿ ಕ್ಷಮೆ ಕೇಳ್ಕೊಳ್ಳಿ. ತಂದೆಯ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದುವುದರಿಂದ ಕುಲದೇವತಾ ಆರಾಧನೆ ಫಲ ನಿಮಗೆ ಲಭ್ಯ ಆಗುತ್ತೆ. ಅಲ್ಲಿ ಹಿನ್ನಡೆ ಆಗಬಾರ್ದು. ಜೊತೆಗೆ ತಂದೆಯ ಮನಸ್ಥಿತಿ ಎಷ್ಟೇ ಆದರೂ ಮಕ್ಕಳು ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ. ಆದ್ದರಿಂದ ತಂದೆಗೆ
ಒಮ್ಮೆ ಬೈತಾ ಇದ್ರು ಕೂಡ ಕಾಲಿಗೆ ನಮಸ್ಕಾರ ಮಾಡುವ ಮೂಲಕವಾಗಿ ಪಿತೃವರ್ಗದ, ಕೇವಲ ತಂದೆ ಅಲ್ಲ, ಪಿತೃವರ್ಗದ ಆಶೀರ್ವಾದ ನೀವು ಪಡಿತಾ ಬಂದಾಗ ತಂದೆ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರೂ ಕೂಡ ಪಿತೃವರ್ಗದ ಆಶೀರ್ವಾದ ಬಲ ನಿಮ್ಮನ್ನು ಎಲ್ಲ ರೀತಿಯಿಂದ, ಎಲ್ಲ ರೋಗದಿಂದ, ಆ ಜೆನೆಟಿಕ್ ಆಗಿ ಬಂದ ಪ್ರಾಬ್ಲಮ್ ಏನಿದೆಯಲ್ಲ, ಅನಾರೋಗ್ಯ, ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಹಾಗಾಗಿ ತಂದೆಗೆ ದಯವಿಟ್ಟು ತಪ್ಪದೆ ನಮಸ್ಕಾರ ಮಾಡಿ, ತಾಯಿಗೂ ಕೂಡ ನಮಸ್ಕಾರ ಮಾಡಿ. ತಂದೆ ತಾಯಿ ಸ್ವರ್ಗಸ್ಥರಾಗಿದ್ದರೆ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿಕೊಂಡು ದಿನ ಪ್ರಾರಂಭ ಮಾಡಿ. ಹಾಗೆಯೇ ಇನ್ನು ಕುಂಭರಾಶಿಯಿಂದ ದ್ವಿತೀಯ ಮೀನರಾಶಿ. ಮೀನರಾಶಿಯಿಂದ ಸಪ್ತಮಕ್ಕೆ ಶುಕ್ರ ನೀಚನಾಗಿದ್ದು ಸಪ್ತಮಕ್ಕೆ ಸಪ್ತಮಾಧಿಪತಿ ಬರುವಂಥದ್ದು, ಶುಕ್ರನು ಮತ್ತೆ ಅಷ್ಟಮಕ್ಕೆ ಸ್ವಸ್ಥಾನಕ್ಕೆ ಬರ್ತಕ್ಕಂಥದ್ದು. ಇದು ಉತ್ತಮ ಲಕ್ಷಣವನ್ನು ಹೊಂದಿ ಉತ್ತಮವಾದ ಮಾತುಕತೆಗಳು ಯಶಸ್ವಿಯಾಗಿ ಪ್ರೇಮಿಗಳಲ್ಲಿ, ಸಂಗಾತಿಗಳಲ್ಲಿ, ವಿವಾಹೇಚ್ಛುಕರಲ್ಲಿ ಮತ್ತು ಈಗಾಗಲೇ ಮದುವೆ ಆದಂತಹ ಗೃಹಸ್ಥರಲ್ಲಿ, ಪತಿ ಪತ್ನಿಯರಲ್ಲಿ ಅತ್ಯುತ್ತಮವಾದ ಸಾಮರಸ್ಯತೆ ಎಲ್ಲವೂ ಕೂಡ ಒದಗಿ ಬರುವಂತಹ ಯೋಗ, ಮಾನಸಿಕವಾದ ಸಮಾಧಾನ ಸಿಗುವ ಯೋಗಗಳು ಇಲ್ಲಿ ಕಂಡು ಬರುತ್ತೆ. ಹಾಗಾಗಿ ಅಷ್ಟಮದ ಶುಕ್ರನು ಸ್ವಸ್ಥಾನಕ್ಕೆ ಬಂದು ಅಷ್ಟಮದಲ್ಲಿ ಶುಕ್ರ ಉತ್ತಮ ಫಲವನ್ನು ಕೊಡುವಂಥದ್ದಾಗಿ, ಶುಕ್ರ ಹಣಕಾಸಿನ ಕಾರಕನೂ ಆಗಿರುವುದರಿಂದ ದ್ವಿತೀಯಕ್ಕೆ ಶುಕ್ರನ ನೇರ ದೃಷ್ಟಿಯು ಕೂಡ ಇರುವುದರಿಂದಾಗಿ ಹಣಕಾಸಿನ ವ್ಯವಸ್ಥೆಯಲ್ಲೂ ಹೆಂಡತಿಯ ಜಾತಕ ಬಲ ಅಥವಾ ಗಂಡನ ಜಾತಕ ಬಲದಿಂದ ಅತ್ಯುತ್ತಮವಾದ ಆ ಒಂದು ಉದ್ಯೋಗ, ಕೌಟುಂಬಿಕ ಸ್ನೇಹ ಇತ್ಯಾದಿಗಳು ಅಭಿವೃದ್ಧಿಯಾಗುವ ಯೋಗ ಇದೆ. ಹಾಗಾಗಿ ಇನ್ನು ದಶಮಾಧಿಪತಿ ಆದವನು ಕುಜ ಅಲ್ಲಿ ಇರುವುದರಿಂದ ತೃಪ್ತಿದಾಯಕವಾದಂತಹ ಆ ಉದ್ಯೋಗ ಯೋಗ ಕೂಡ ಇಲ್ಲಿ ಕಂಡು ಬರುತ್ತೆ. ಅದಕ್ಕೂ ವ್ಯತಿರಿಕ್ತವಾಗಿದ್ದರೆ ಅದು ರಾಹುವಿನ ಪ್ರಭಾವಕ್ಕೊಳಗಾಗಿದ್ದರೆ ಅಮಾವಾಸ್ಯೆ ದಿವಸ ದಯವಿಟ್ಟು ಸಂಕಲ್ಪ ಮಾಡಿ, ಆಗ ಉದ್ಯೋಗದಲ್ಲಿ ಆಗುವ ತೊಂದರೆಗಳು ಕಡಿಮೆ ಆಗುತ್ತೆ. ಇನ್ನು ಏಕಾದಶದ ಅಧಿಪತಿಯೇ ಗುರುವಾಗಿರುವುದರಿಂದ ರಾಷ್ಟ್ರಾಧಿಪತಿಯೇ ಇಲ್ಲಿ ದಶಮಾಧಿಪತಿ ಆಗಿರುವುದರಿಂದಾಗಿ ರಾಷ್ಟ್ರಾಧಿಪತಿಯೇ ದಶಮಾಧಿಪತಿ, ಉದ್ಯೋಗದಲ್ಲಿ ಅತ್ಯುನ್ನತವಾದ ಯೋಗ. ಭಾಗ್ಯದ ಯೋಗವು ಕುಜನಿಂದಲೂ ಗುರುವಿನಿಂದಲೂ ಉದ್ಯೋಗ ಯೋಗವು ಅತ್ಯುನ್ನತವಾದ ಮಟ್ಟಕ್ಕೆ ಹೋಗುವಂಥ ಯೋಗವನ್ನು ತೋರಿಸ್ತಾ ಇದೆ. ಇನ್ನು ಏಕಾದಶದ ಅಧಿಪತಿಯಾದ ಶನೇಶ್ವರ ರಾಶಿಯಲ್ಲಿದ್ದು ವ್ಯಯಾಧಿಪತಿಯು ಕೂಡ ಗುರು ದೃಷ್ಟಿಯುಕ್ತನಾಗಿರುವುದರಿಂದ ಲಾಭಾಂಶಕ್ಕೂ ಕೂಡ ದೀರ್ಘಕಾಲಿಕ ಲಾಭ ಬರುವ ಉದ್ಯೋಗಾದಿಗಳನ್ನು ಮಾಡುವ ಯೋಗ ಇದೆ. ದಯವಿಟ್ಟು ಇಂತಹ ಮಹಾಯೋಗವನ್ನು ಪಡೆಯುವ ಸಂಪೂರ್ಣ ಅರ್ಹತೆ ನಿಮಗೆಲ್ಲ ಬರಲಿ ಅಂತ ನಾಗಶಕ್ತಿ ವಿನಾಯಕನಲ್ಲಿ ನಾವು ಆತ್ಮೀಯವಾಗಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹಾಗಾಗಿ ಮಾನಸ ಪೂಜೆ ಮಾಡುವ ವಿಧಾನವನ್ನು ವಿಶೇಷವಾಗಿ ಮುಂದೆ ಕ್ಲಿಪ್ಪಲ್ಲಿ ಹೇಳಿದ್ವಿ. ಯಾವುದೇ ಕಾರಣಕ್ಕೂ ಅದನ್ನು ತಪ್ಪದೆ ನೋಡಿ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಯಾವ ಕಾರಣಕ್ಕೂ ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಈ ಒಂದು ವಿಗ್ರಹವನ್ನು ನೋಡಿದಾಗ ಅಲ್ಲಿ ಪವಿತ್ರದ ಆಕಾರದಲ್ಲಿ ಯಜ್ಞೋಪವೀತವು ಬಂಧಿಸಲ್ಪಟ್ಟಿದ್ದು, ಯಜ್ಞೋಪವೀತ ಒಂದು ದೀರ್ಘವೃತ್ತ ಆಕಾರದಲ್ಲಿ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು. ಕೈಯಲ್ಲಿ ಭಿಕ್ಷಾಪಾತ್ರೆ ಅಂತಂದರೆ ಉಪನಯನದ ಸಮಯದಲ್ಲಿ ಉಪನಯನದ ಒಟುವಾಗಿರುವ ಆ ಭಿಕ್ಷೆಯನ್ನು ಹಿಡಿದುಕೊಂಡಿರುವಂತಹ, ಒಂದು ಕೈಯಲ್ಲಿ ಮಕ್ಕಳಿಗಾಗಿ ಲಡ್ಡುವನ್ನು ಹಿಡ್ಕೊಂಡಿರುವಂತಹ ಆ ಒಂದು ಅದ್ಭುತವಾದಂತಹ ಆ ಒಂದು ಗಣಪತಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ಮಂಡಲವನ್ನು ನಾವು ನೋಡ್ತಾ ಹೋದರೆ, ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಗಣಪತಿ ಮಂಡಲ. ಸಾಮಾನ್ಯವಾಗಿ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಇರುತ್ತೆ. ಒಂದು ಗಣಪತಿಯ ಮೂರ್ತಿ ಅಂತಂದರೆ ಗಣಪತಿಯ ಜೊತೆ ನಾಗ ಕೂಡ ಇರುವಂಥದ್ದು ಪ್ರತಿಯೊಂದು ಗಣಪತಿಯಲ್ಲಿ ಕಂಡುಬರುವ ಸತ್ಯ. ಅದರಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವ ಅಷ್ಟೋತ್ತರದಲ್ಲಿ ಬರುವಂತಹ ಈ ನಾಗಶಕ್ತಿ ವಿನಾಯಕನ ಒಂದು ವೈಶಿಷ್ಟ್ಯತೆ, ಅದಕ್ಕೆ ತಕ್ಕಂತಹ ಮಂಡಲ, ಅದರ ಮೂಲ ಮಂತ್ರಕ್ಕೆ ತಕ್ಕಂತಹ ಮಂಡಲ ಏನಿದೆ, ಇದು ಅದ್ಭುತವಾದಂಥದ್ದು. ಈಗಾಗಲೇ ಹೇಳಿದಂತೆ ಸತ್ವ ರಜತಮೋ ಗುಣಯುಕ್ತವಾಗಿ ತ್ರಿಕೋಣ ಮತ್ತು ಷಟ್ಕೋಣಗಳಿಂದ ಕೂಡಿದಂತಹ ಗಣಪತಿಯ ಮಂಡಲ, ಜೊತೆಗೆ ಒಂದು ನಾಗ. ಆ ನಾಗ ಆ ತಲೆಯ ಭಾಗದಲ್ಲಿದ್ದು ಓಂಕಾರವನ್ನು ಚಿತ್ರಿಸಿದಂತೆ ಕಾಣುವಂಥ ಅದರ ಬಾಲದ ರೂಪವು ಗಣಪತಿ ಕುಳಿತಂತೆ ಕಾಣುವಂಥ ಮಂಡಲ. ಅದೇ ರೀತಿಯಾಗಿ ಆ ನಾಗನ ಪವಿತ್ರ ಎನ್ನುವಂಥದ್ದು ಪದ್ಮಾಸನದಂತೆ ಗೋಚರವಾಗ್ತಾ ಧ್ಯಾನಕ್ಕೆ ಕುಳಿತಂಥ ಗಣಪತಿಯಂತೆ ಗೋಚರವಾಗುವಂಥ ಮಂಡಲ ಆಗಿದೆ. ಇಲ್ಲಿ ಆ ವಿನಾಯಕ ಮತ್ತು ನಾಗನ ಎರಡರ ಒಂದು ಸಮ್ಮಿಲನ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಇದು ಮಾನಸ ಪೂಜೆ. ಆ ಪವಿತ್ರವು ಒಂದು ಪದ್ಮಾಸನದಂತೆ ಕಾಣ್ತಾ ಇದೆ. ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ, ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಚಕ್ರ ಧ್ಯಾನವನ್ನು ಸೂಚಿಸುವಂತಹ ಒಂದು ವಿಶಿಷ್ಟವಾದ ಮಂಡಲ. ತಲೆಯ ಭಾಗದಲ್ಲಿ ಸಹಸ್ರ ಫಣಿಯಾದಂತಹ ನಾಗ ಏನಿದ್ದಾನೆ, ಅವನು ಸಹಸ್ರಾರು ಚಕ್ರವನ್ನು ಬಿಂಬಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಮಂಡಲವೇ ಚಕ್ರದ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದಾಗಿ ಮೂಲಾಧಾರ ಚಕ್ರಾದಿಗಳಿಂದ ಸಮಸ್ತ ವಿಧ ಚಕ್ರಧ್ಯಾನಗಳನ್ನು ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗಲೇ ಸಮಸ್ತ ಚಕ್ರಗಳು ಕೂಡ ಸಂಪೂರ್ಣ ಕ್ರಿಯಾಶೀಲವಾಗುವುದಕ್ಕೆ ಸಹಕಾರವಾಗುವಂಥದ್ದು. ಹಾಗಾಗಿ ಯೋಗ, ಧ್ಯಾನ ಇತ್ಯಾದಿಗಳಲ್ಲೂ ಆತ್ಮ ಸಾಕ್ಷಾತ್ಕಾರಕ್ಕೂ ಯಾವ ವಿಘ್ನಗಳಿದೆ, ನಮ್ಮ ಪೂರ್ವಜನ್ಮದ
ಎಲ್ಲ ಪುಣ್ಯಾವಶ್ಯಕಕ್ಕೆ ಪ್ರತಿಬಂಧಕಗಳಾಗಿರುವಂತಹ ಯಾವ ಮಾಯೆ ಇದೆ ಅವೆಲ್ಲವನ್ನು ಕೂಡ ಸಂಪೂರ್ಣ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಚಕ್ರ ಧ್ಯಾನವನ್ನು ಗಮನಿಸ್ತಾ ನಾವು ಮಾಡಬೇಕಾಗುವಂಥದ್ದು. ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಾಗಶಕ್ತಿ ವಿನಾಯಕನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಮಂಡಲವನ್ನು ನಮ್ಮ ಮೈ ಮೇಲೆ ಆರೋಪಿಸಿಕೊಳ್ಳಬೇಕು. ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು. ಎದುರುಗಡೆ ಕಣ್ಣನ್ನು ಮುಚ್ಚಿದಾಗ ಎದುರುಗಡೆ ಆ ಶ್ರೀ ನಾಗಶಕ್ತಿ ವಿನಾಯಕನ ಆ ಒಂದು ದಿವ್ಯವಾದ ಭವ್ಯವಾದ 8 ವರ್ಷದ ಬಾಲಕನ ಹಸನ್ಮುಖಿಯಾದ ಮುಗ್ಧ ಮನಸ್ಸಿನ ಮುಗ್ಧ ಬಾಲಕನ ಒಂದು ಪ್ರತಿಮೆಯನ್ನು ಮನಸ್ಸಿನಲ್ಲಿ ನಾಗ ಯಜ್ಞೋಪವೀತಧಾರಿಯಾಗಿ ನೆನೆಸ್ಕೊಳ್ಳುವುದರ ಜೊತೆಗೆ ಈ ಭವ್ಯವಾದ ವಿಗ್ರಹವನ್ನು ನೆನೆಸ್ಕೊಳ್ಳುವುದರ ಜೊತೆಗೆ ನಾವು ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನ, ಅದೇ ನಾಗನಿಂದಾಗಿ ಬಂದಂತಹ ಯಾವ ಪವಿತ್ರ ಒಮ್ಮೆ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇದ್ದವರಿಗೆ ಪದ್ಮಾಸನದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಧ್ಯಾನವನ್ನು ಮಾಡ್ತಾ ಹೋಗುವುದು ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಮಾನಸ ಪೂಜೆಯನ್ನು ಮಾಡುವಾಗ ಆ ಚಕ್ರದ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಆ ರೀತಿಯಾಗಿ ಇಡೀ ನಮ್ಮ ದೇಹ ಕುಳಿತಿದೆ. ಆ ದೇಹದ ಒಂದು ನೋಡಿ ಆ ಸಂಪೂರ್ಣ ಮಂಡಲ ಒಂದು ದೇಹದ ಆಕಾರವನ್ನು ಒಂದು ಗಣಪತಿ ಕುಳಿತಂತೆ ಒಂದು ಕಂಡು ಬರುತ್ತೆ. ನಮ್ಮಲ್ಲಿರುವಂತಹ ಆ ಒಂದು ನಾಗ ಮತ್ತು ಯಾವ ವಿನಾಯಕ, ರಾಹು ಮತ್ತು ಕೇತು, ಅದರ ಒಂದು ದಿವ್ಯವಾದ ಉತ್ತಮವಾದ ಪ್ರಭೆಯಿಂದಾಗಿ ಆ ದೋಷಯುಕ್ತತೆಯಿಂದ ಉಂಟಾಗುವ ಆ ರಾಹು ಮತ್ತು ಕೇತು ದೋಷವನ್ನು ತೆಗೆಯುವ ಶಕ್ತಿಯಾದಂತಹ ನಾಗ ಮತ್ತು ವಿನಾಯಕನ ಈ ಭವ್ಯ ದಿವ್ಯ ಆ ಒಂದು ಸ್ವರೂಪವು ನಮ್ಮಲ್ಲಿ ಇರುವುದರಿಂದಾಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿರುವ DNA ನಾಗ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ತಲೆಯ ಭಾಗದವರೆಗಿನ ಭಾಗವು ಕೂಡ ನಾಗ ಅಂತ ಹೇಳಲ್ಪಡುತ್ತೆ. ಅದರಿಂದಾಗಿ ಇಲ್ಲಿ ವಿನಾಯಕನ ಒಂದು ವಿಶಿಷ್ಟವಾದ ಕೇತು ದೋಷ ನಿವಾರಣೆ, ಯಾವ ಮನಸ್ಸಿಗೆ ಬರ್ತಕ್ಕಂತಹ ಯಾವೆಲ್ಲ ವಿಘ್ನಗಳಿದ್ದಾವೆ, ನಾವು ಕುಳಿತುಕೊಂಡಾಗ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತಲ್ಲ, ಅದೇ ಕೇತು ದೋಷವಾಗಿರೋದ್ರಿಂದ ಅದರ ನಿವಾರಣೆಗಾಗಿ ಈ ವಿನಾಯಕನ ಒಂದು ವಿಶಿಷ್ಟವಾದ ಬಾಲಕನ ರೂಪವನ್ನು ಧ್ಯಾನಿಸಿಕೊಂಡು ನಮ್ಮಲ್ಲಿ ಯಂತ್ರಾರೋಪವನ್ನು ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹವು ಈ ಒಂದು ಯಂತ್ರದಿಂದ ಆವೃತವಾಗಿದೆ ಅಂತ ತಿಳಿದುಕೊಂಡು ಎದುರುಗಡೆ ನಾಗಶಕ್ತಿ ವಿನಾಯಕ ಇದ್ದಾನೆ, ಅದರ ಪ್ರತಿಬಿಂಬವಾಗಿ ಇಲ್ಲಿಯ ಈ ಮಂಡಲಾಕಾರದ ನಮ್ಮ ದೇಹ ಇದೆ ಅಂತ ಭಾವಿಸಿ ಮಾನಸ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಮಾನಸ ಪೂಜೆ ಹೇಗೆ ಮಾಡಬೇಕು, ಅದರ ಮಾನಸ ಪೂಜಾ ವಿಧಾನಗಳೇನು ಇತ್ಯಾದಿಗಳನ್ನೆಲ್ಲ ಅದರ ಶ್ಲೋಕಗಳ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥ ವಿಚಾರ ಹೇಗಿದೆ, ಯಾರ್ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಸ್ಟ್ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮಾನಸ ಪೂಜೆ ಅಂತ ಉಚಿತವಾಗಿ ನೀವು ಆ ಮಾನಸ ಪೂಜೆ PDF ಅನ್ನು ಮತ್ತು ಮಂಡಲದ ಫೋಟೋ ಮತ್ತು ನಾಗಶಕ್ತಿ ವಿನಾಯಕನ ಫೋಟೋ ಅದರ ಜೊತೆಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ, ಉಚಿತವಾಗಿ ಲಭ್ಯವಾಗುತ್ತೆ. ಖಂಡಿತ ಅದನ್ನು ಮಾಡುವ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ನಿಮ್ಮ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿ ನಿಮ್ಮ ಉತ್ತಮವಾದ ಜೀವನವನ್ನು ಸಾಗಿಸುವಲ್ಲಿ, ಜೀವನವನ್ನು ಪಾವನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇನ್ನೂ ಹೆಚ್ಚಿನವರನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ.
ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.